ಹಾಗಾದ್ರೆ ಯಾವ ಕಾರಣದಿಂದ ಈ ಕ್ಷೇತ್ರಕ್ಕೆ ತೋಯಾದ್ರಿ ಅನ್ನೋ ಹೆಸರಿನಿಂದ ಕರೀತಾರೆ? ಆ ಪರ್ವತದ ಶಿಖರದಲ್ಲಿ ನಾರಾಯಣನ ಪೂರ್ಣ ಸನ್ನಿಧಾನ ಇದೆ. ಅವನ ಹೆಸರು ಏನು? ವಿಧು ಅನ್ನೋ ಹೆಸರಿನಿಂದ ಪ್ರಸಿದ್ಧನಾದ ನಾರಾಯಣ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ಪ್ರಪಂಚದಲ್ಲಿ ಯಾವುದೇ ಹೆಸರನ್ನ ಕರೆದರೂ ಕೂಡ ಅದು ಭಗವಂತನ ನಾಮವೇ. ಆದ್ದರಿಂದ ಆ ಕ್ಷೇತ್ರದಲ್ಲಿ ವಿಧು ಎಂಬ ಹೆಸರಿನ ನಾರಾಯಣ ಆ ತೋಯಾದ್ರಿಯ ಶಿಖರದಲ್ಲಿ ವಾಸ ಮಾಡ್ತಾನೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दी वरेन्दवे श्री राघवेन्द्र गुरवे नमो अत्यंत दयालवे. श्री गुरुभ्यो नमः. हरिः ओಂ. ಪೂಜ್ಯರಾದ ರಾಘವೇಂದ್ರ ತೀರ್ಥ ಯತಿಗಳು ಸಂಚಾರ ನಿಮಿತ್ತ ತೋತಾದ್ರಿ ಅನ್ನುವ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆ ತೋಯಾದ್ರಿ ಅನ್ನೋ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ರಂಗವರ ಅನ್ನೋ ಹೆಸರಿನ ಪರಮಾತ್ಮನಿಗೆ ನಮಸ್ಕಾರವನ್ನ ಅವರು ಮಾಡುತ್ತಾರೆ. ಹೀಗೆ ಆ ಪರಮಾತ್ಮನಿಗೆ ನಮಸ್ಕಾರವನ್ನ ಸಲ್ಲಿಸಿ ಆ ತೋತಾದ್ರಿ ಎಂಬ ಪ್ರದೇಶದ ಮಹಿಮೆಯನ್ನ ಅಲ್ಲಲ್ಲಿ ಪುರಾಣಗಳಲ್ಲಿ ವಾದಿರಾಜ ತೀರ್ಥ ಶ್ರೀಮಚ್ಚರಣರು ತಮ್ಮ ತೀರ್ಥ ಪ್ರಬಂಧ ಎಂಬ ಗ್ರಂಥದಲ್ಲಿ ಅದರ ಸ್ತೋತ್ರವನ್ನ ಮಾಡಿದ್ದು ನಾವು ಕಾಣ್ತೇವೆ. ಅದನ್ನ ಬಿಟ್ಟರೆ ರಾಘವೇಂದ್ರ ವಿಜಯದಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಈ ಪರ್ವತದ ಬಗ್ಗೆ ಇನ್ನಷ್ಟು ಮಹಿಮೆಯನ್ನ ಸಾರತಕ್ಕಂತಹ ಆ ಪರ್ವತದ ಮಹತ್ವವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಪರ್ವತಕ್ಕೆ ತೋತಾದ್ರಿ ಅಥವಾ ತೋಯಾದ್ರಿ ಅಂತ ಕರೀತಾರೆ. ವಾನಮಾಮಲೈ ಅನ್ನುವಂತಹ ಕ್ಷೇತ್ರದಿಂದಲೂ ಕೂಡ ಹೆಸರಿನಿಂದಲೂ ಕೂಡ ಆ ಕ್ಷೇತ್ರ ಇವತ್ತಿನ ದಿನ ಪ್ರಸಿದ್ಧವಾಗಿದೆ. ಆ ಪರ್ವತಕ್ಕೆ ತೋತಾದ್ರಿ ಅನ್ನುವ ಹೆಸರು ಅತ್ಯಂತ ಅನ್ವರ್ಥಕ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, प्रथिते यदीय शिरसि प्रसेदिवान् सततं विधुर्यदि समग्र तेजसा कलयेत कोनु कथमित्यसन्मतिं स तु रम्य पर्वत इति श्रुतो यतः. ಪರಮಾತ್ಮನ ಪೂರ್ಣ ಸನ್ನಿಧಾನ ಪಾತ್ರವಾದ ಈ ಕ್ಷೇತ್ರಕ್ಕೆ ತೋಯಾದ್ರಿ ಎಂಬ ಹೆಸರು ಹೇಗ್ ತಾನೇ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ? ಯಾಕೆ? ಅದ್ರಿ ಅನ್ನೋ ಶಬ್ದಕ್ಕೆ ಪರ್ವತ ಅಂತ ಅರ್ಥ. ತೋಯಾದ್ರಿ ಅಂದರೆ ನೀರಿನ ಪರ್ವತ ಅಂತ ಅಂದುಕೊಳ್ಳೋಣವೋ? ಸಾಧ್ಯ ಇಲ್ಲ. ಯಾಕೆ? ಆ ಪರ್ವತದಲ್ಲಿ ಆ ಪರ್ವತ ಜಲರೂಪ ಅಲ್ಲ. ಅಷ್ಟೇನು ನೀರಿನ
ಹರಿವು, ಸಂಪೂರ್ಣ ನೀರಿನ ಹರಿವು ಇರತಕ್ಕಂತಹ ಸ್ಥಳ ಅದಲ್ಲ. ಅಥವಾ ಈ ಸಮುದ್ರದ ಮಧ್ಯಗಳಲ್ಲಿ ಕೃತಕ ದ್ವೀಪಗಳನ್ನ ಸೃಷ್ಟಿ ಮಾಡಿದಂತೆ ಈ ಪರ್ವತವೂ ಕೂಡ ಸಮುದ್ರದ ಮಧ್ಯದಲ್ಲಿಯೋ ಅಥವಾ ನೀರಿನ ಮಧ್ಯದಲ್ಲಿ ಇರುವ ಕಾರಣದಿಂದಲೋ ಈ ಪರ್ವತಕ್ಕೆ ತೋಯಾದ್ರಿ ಅನ್ನೋ ಹೆಸರಿನಿಂದ ಕರೆಯೋಣ ಅಂತ ಆಲೋಚನೆ ಮಾಡಿದ್ರೆ, ಸುತ್ತಮುತ್ತ ನೀರೂ ಕೂಡ ಆ ಪರ್ವತದ ಆ ಕ್ಷೇತ್ರದ ಸುತ್ತಮುತ್ತ ನೀರು ಕೂಡ ಇಲ್ಲ. ಹಾಗಾದ್ರೆ ಯಾವ ಕಾರಣದಿಂದ ಈ ಕ್ಷೇತ್ರಕ್ಕೆ ತೋಯಾದ್ರಿ ಅನ್ನೋ ಹೆಸರಿನಿಂದ ಕರೀತಾರೆ ಅಂತ ಹೇಳಿದರೆ, ಅದಕ್ಕೋಸ್ಕರ ಹೇಳ್ತಾರೆ, ಪ್ರಥಿತೆ ಯದೀಯ ಶಿರಸಿ ಪ್ರಸೇದಿವಾನ್ ಸತತಂ ವಿಧುರ್ ಯದಿ ಸಮಗ್ರ ತೇಜಸ. ಆ ಪರ್ವತದ ಶಿಖರದಲ್ಲಿ ನಾರಾಯಣನ ಪೂರ್ಣ ಸನ್ನಿಧಾನ ಇದೆ. ಅವನ ಹೆಸರು ಏನು? ವಿಧು ಅನ್ನೋ ಹೆಸರಿನಿಂದ ಪ್ರಸಿದ್ಧನಾದ ನಾರಾಯಣ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ಪ್ರಪಂಚದಲ್ಲಿ ಯಾವುದೇ ಹೆಸರನ್ನ ಕರೆದರೂ ಕೂಡ ಅದು ಭಗವಂತನ ನಾಮವೇ. ಆದ್ದರಿಂದ ಆ ಕ್ಷೇತ್ರದಲ್ಲಿ ವಿಧು ಎಂಬ ಹೆಸರಿನ ನಾರಾಯಣ ಆ ತೋಯಾದ್ರಿಯ ಶಿಖರದಲ್ಲಿ ವಾಸ ಮಾಡ್ತಾನೆ. ಅಷ್ಟೇ ಅಲ್ಲ, ಆ ನಾರಾಯಣನ ಒಟ್ಟಿಗೆ ವಿಧು ಅನ್ನೋ ಹೆಸರಿನ ಚಂದ್ರ, ಚಂದ್ರನಿಗೆ ವಿಧು ಅಂತನೂ ಕೂಡ ಹೆಸರಿದೆ. ಹೀಗಾಗಿ 16 ಕಲೆಗಳಿಂದ ಅಲಂಕೃತನಾದ ಯಾವ ಚಂದ್ರ, ವಿಧು ಅನ್ನೋ ಹೆಸರಿನಿಂದ ಪ್ರಸಿದ್ಧನಾದ ಯಾವ ನಾರಾಯಣ ರೂಪಿ ಪರಮಾತ್ಮ ಇದ್ದಾರೆ, ಇವರಿಬ್ಬರೂ ಕೂಡ ಯಾವಾಗಲೂ ಆ ತೋಯಾದ್ರಿ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಅತ್ಯಂತ ಪ್ರಸನ್ನ ಮನಸ್ಕರಾಗಿರ್ತಾರಂತೆ ಇವರಿಬ್ಬರು. ಈ ಕಾರಣದಿಂದಲೇ ಆ ಪರ್ವತಕ್ಕೆ ತೋಯಾದ್ರಿ ಅಂತ ಕರೀತಾರೆ. ಯಾಕೆ? ಚಂದ್ರನ ಬೆಳದಿಂಗಳು, ತಂಪಾದ ಬೆಳದಿಂಗಳು ಬಿತ್ತು ಅಂತಾದ್ರೆ ಅನೇಕ ಸ್ಥಳಗಳಲ್ಲಿ ಆ ಪರ್ವತ ಗುಡ್ಡಗಳಲ್ಲಿ ಇರ್ತಕ್ಕಂತಹ ನೀರಿನ ಒಸರು ಹರಿಲಿಕ್ಕಾರಂಭ. ಪರಮಾತ್ಮನೂ ಕೂಡ, ನಾರಾಯಣನೂ ಕೂಡ ಅತ್ಯಂತ ಶಾಂತ ರೂಪಿ. ತನ್ನನ್ನ ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡಿದ ಭಕ್ತರಿಗೆ ಚಂದ್ರ ಯಾವ ರೀತಿ ಬೆಳದಿಂಗಳಿನ ಮೂಲಕ ಆನಂದವನ್ನ ಉಂಟು ಮಾಡುತ್ತಾನೋ, ಹಾಗೆ ಪರಮಾತ್ಮನು ಕೂಡ ತನ್ನ ಅನುಗ್ರಹ ಎಂಬ ರಕ್ಷೆಯಿಂದ ಸಕಲ ಭಕ್ತರನ್ನು ಕೂಡ ರಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಈ ಎಲ್ಲ ಕಾರಣದಿಂದಲೂ ಕೂಡ ಆ ಕ್ಷೇತ್ರಕ್ಕೆ ತೋಯಾದ್ರಿ ಅಂತ ಹೆಸರು ಬಂದಿದೆ. ಹೊರತು ಅಸನ್ಮತಿಂ ಕೋನು ಕಲಯೇತ, ಇದನ್ನ ತೋಯಾದ್ರಿ ಅಂತ ಕರೀಬಾರದು. ನೀರೇ ಇಲ್ಲ, ನೀರಿನ ಮಧ್ಯದಲ್ಲಿ ಇಲ್ಲ. ಈ ಕಾರಣದಿಂದ ಆ ಕ್ಷೇತ್ರಕ್ಕೆ ತೋಯಾದ್ರಿ ಅನ್ನೋ ಹೆಸರಿನಿಂದ ಆ ಕ್ಷೇತ್ರವನ್ನ ಕರೀಬಾರದು ಅಂತ ಯಾರಾದ್ರೂ ಹೇಳಿದರೆ, ಕೋನು ಕಲಯೇತ, ಹೇಗ್ ತಾನೆ ಆ ರೀತಿಯಾಗಿ ಅನ್ಕೊಳ್ಳಿಕ್ ಸಾಧ್ಯ? ಜಲಾಭಿಮಾನಿಯಾದ ಚಂದ್ರ, ಜಲಾಶಯನಾಗಿರ್ತಕ್ಕಂಥ ನಾರಾಯಣ ಆ ಪರ್ವತದಲ್ಲಿ ಪೂರ್ಣ ನೆಲೆಸಿದ್ದಾನೆ. ಆದ್ದರಿಂದ ಆ ಪರ್ವತಕ್ಕೆ ತೋಯಾದ್ರಿ ಅಂತ ಕರೆಯೋ ಅತ್ಯಂತ ಸಾರ್ಥಕ, ಅನ್ವರ್ಥಕ ಅನ್ನೋದನ್ನ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಸತು ರಮ್ಯ ಪರ್ವತ, ಅತ್ಯಂತ ಮನೋಹರವಾಗಿರ್ತಕ್ಕಂತಹ
ಪರ್ವತ ಆ ತುತಾದ್ರಿ ಅನ್ನೋ ಪರ್ವತಕ್ಕೆ ಕ್ಷೇತ್ರಕ್ಕೆ ಹೆಸರು ಬಂದಿದೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಆ ಪರ್ವತದ ಎತ್ತರ ಕಾವ್ಯ ರೂಪದಲ್ಲಿ, ಕಾವ್ಯದ ಶೈಲಿಯಲ್ಲಿ ಆ ಪರ್ವತದ ಎತ್ತರವನ್ನ ಹೊಗಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಯದುದಗ್ರಶೃಂಗತರು ಸಂಘಸೇಚನೇನ ಘನಾಘನೋ ನ ಚ ವಿಯನ್ನದಿ ಪ್ರಭುಃ ಶಬರಾಂಗನಾ ಚತುರಗೀತಿಕಾದ್ರವದೃಶದಾ ಶಿರಸ್ಸು ನಿಪಪಾತ ತದ್ಭರಃ. ಆ ತೋಯಾದ್ರಿ ಎಂಬ ಪರ್ವತ ಸುಮ್ಮನೆ ನಮ್ಮ ನಿಮ್ಮ ಹಳ್ಳಿಗಳಲ್ಲಿ ಇರುವಂತಹ ಪರ್ವತ ಗುಡ್ಡಗಳಂತೆ, ಬೆಟ್ಟಗಳಂತೆ ತುಂಬಾ ಕಡಿಮೆ ಎತ್ತರದ ಪರ್ವತ ಆಗಿರಲಿಲ್ಲ. ಹೇಗಿತ್ತು? ತುಂಬಾ ಎತ್ತರದಲ್ಲಿ ಆ ಪರ್ವತ ಇತ್ತು ಅಂತ ಹೇಳ್ತಾರೆ. ಸಮುದ್ರ ಮಟ್ಟದಿಂದ ಸಾವಿರಾರು ಅಡಿಗಳ ಪರ್ಯಂತ ಎತ್ತರದಲ್ಲಿ ಆ ತೋಯಾದ್ರಿ ಎನ್ನುವಂತಹ ಪರ್ವತ ಇದೆ. ಆ ಪರ್ವತದಲ್ಲಿ ಅನೇಕ ತರಹದ, ಅನೇಕ ಜಾತಿಯ ಮರಗಳು, ಸಸ್ಯಗಳು, ಅನೇಕ ಪ್ರಾಣಿಗಳು ಎಲ್ಲವೂ ಕೂಡ ವಾಸವನ್ನ ಮಾಡ್ತಾ ಇದ್ದವು. ಆ ಪರ್ವತವೇ ಸಮುದ್ರ ಮಟ್ಟದಿಂದ ಸಾವಿರಾರು ಅಡಿ ಎತ್ತರ ಇದ್ದರೆ ಆ ಪರ್ವತದಲ್ಲಿ ಬೆಳೆದ ಮರಗಳು ಇನ್ನೆಷ್ಟು ಎತ್ತರ ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಪರ್ವತದಲ್ಲಿ ಬೆಳೆದ ಯಾವ ಮರಗಳು ಇದ್ದಾವೆ ಆ ಮರಗಳಿಗೆ ನೀರನ್ನು ಹಾಕೋದು ತುಂಬಾ ಕಷ್ಟ ಆಗ್ತಾ ಇತ್ತಂತೆ. ನಮ್ಮ ಮನೆಯ ಪಕ್ಕದ ಮರ ಇದ್ರೇನೆ ಆ ಮರಗಳಿಗೆ ಹೋಗಿ ನಾವು ನೀರನ್ನು ಹಾಕೋದಿಲ್ಲ. ಇನ್ನ ಗುಡ್ಡ, ಬೆಟ್ಟ, ಪರ್ವತಗಳಲ್ಲಿ ಇರ್ತಕ್ಕಂಥ ಮರಗಳಿಗೆ ಅವತ್ತಾದ್ರೂ ಕೂಡ ಹೋಗಿ ನೀರು ಹಾಕಿದ್ ಉಂಟೆ? ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಘನಾಘನಃ. ನಾವು ಹಾಕಲ್ಲ ಅಂತ ಗೊತ್ತು, ಪ್ರತಿನಿತ್ಯ ಹಸಿರನ್ನೇ ತುಂಬಿಕೊಂಡು ಇಡೀ ಪ್ರಪಂಚಕ್ಕೆ ಆಮ್ಲಜನಕವನ್ನ ನೀಡ್ತಾ ಇಡೀ ಪ್ರಪಂಚವನ್ನ ಉಳಿಸ್ತಾ ಇರತಕ್ಕಂಥವು ಅನೇಕ ಸಾವಿರಾರು ಮರಗಳು. ಆದ್ರೆ ಇವತ್ತಿನ ದಿನ ನಾವು ಕಂಡಲ್ಲಿ ಮರಗಳ ಮಾರಣ ಹೋಮವನ್ನ ನಾವು ನಡೆಸ್ತಾ ಇದ್ದೇವೆ. ಮರಗಳ ಮಾರಣ ಹೋಮದಿಂದ ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳ್ಬಿಟ್ರೆ, ಇವತ್ತಿನ ದಿನ ಎಲ್ಲ ಕಡೆಯೂ ಕೂಡ ಕಾರ್ಬನ್ ಡೈಆಕ್ಸೈಡಿನ ವಿಪರೀತ ಮಿತಿ ಮೀರಿ ಆ ಅನಿಲ ಅಷ್ಟು ಗಾಳಿಯನ್ನು ಅಶುದ್ಧಿಗೊಳಿಸ್ತಾ ಇದೆ. ಹೀಗಾಗಿ ನಾವೆಲ್ಲಾದ್ರೂ ಕೂಡ ಉತ್ತಮವಾದ ಕಾರ್ಯಕ್ರಮಗಳಿಗೆ ಹೋದರೆ ಒಂದು ಸಸ್ಯವನ್ನೋ, ಒಂದು ಪುಟ್ಟ ಮರವನ್ನೋ ಕಾಣಿಕೆಯ ರೂಪದಲ್ಲಿ, ಉಡುಗೊರೆಯ ರೂಪದಲ್ಲಿ ಆ ವಧುವರರಿಗೆ ಅಥವಾ ಯಾವ ಉದ್ದೇಶದಿಂದ ಕಾರ್ಯಕ್ರಮವನ್ನ ಮಾಡಿರ್ತಾರೆ ಆ ಮನೆಯ ಯಜಮಾನನಿಗೆ ಈ ರೀತಿಯಾಗಿ ಪರಿಸರವನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಆ ಉಡುಗೊರೆಗಳನ್ನು ಕೊಡಬೇಕು ಅಂತ. ಹೀಗಾಗಿ ನಮ್ಮ ಮನೆಯ ಸುತ್ತಮುತ್ತ ಇರುವ ಮರಗಳಿಗೆ ನಾವು ಆ ನೀರನ್ನ ಹಾಕದೆ ಇರತಕ್ಕಂಥ ದುಷ್ಟರು ಬೆಟ್ಟಕ್ಕೆ ಹೋಗಿ ನಾವೇನಾದ್ರೂ ಕೂಡ ನೀರ ಹಾಕ್ತೇವಾ? ಅದು ಗೊತ್ತು ಕವಿಗಳಿಗೆ. ಅದಕ್ಕೋಸ್ಕರವೇ ಹೇಳ್ತಾರೆ ನಘನ ಘನಃ. ಮೋಡವೇ ನೀರ್ ಹಾಕ್ಲಿಕ್ಕೆ ಒದ್ದಾಡ್ತಾ ಇತ್ತಂತೆ ಆ ಪರ್ವತದಲ್ಲಿ ಬೆಳೆದಂಥ ಮರಗಳಿಗೆ. ತುಂಬಾ ಪ್ರಯತ್ನವನ್ನ ಪಡ್ತಾ ಇತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಪರ್ವತದಲ್ಲಿ ಬೆಳೆದ ಮರಗಳಿಗೆ ನೀರನ್ನ ಮಾತ್ರ ಸಿಂಪಡಿಸ್ಲಿಕ್ಕಾಗ್ತಾ ಇರಲಿಲ್ಲ, ಚಿಮುಕಿಸ್ಲಿಕ್ಕಾಗ್ತಾ ಇರಲಿಲ್ಲ. ಮೋಡಗಳೇ ಎಷ್ಟು ಎತ್ತರದಲ್ಲಿ ಇರ್ತಾವೆ,
ನಾವೆಲ್ಲ ವಾಯುಯಾನವನ್ನ, ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದಾಗ ಮಳೆಗಾಲದಂತಹ ಸಂದರ್ಭದಲ್ಲಿ ತುಂಬಾ ಎತ್ತರದಲ್ಲಿ ಹೋದಾಗ ಆಕಾಶದಲ್ಲಿ ಇರತಕ್ಕಂಥ ಮೋಡಗಳ ದರ್ಶನವನ್ನ ನಾವು ಮಾಡಬಹುದು. ಅಂಥ ಮೋಡಗಳಿಗೂ ಕೂಡ ಆ ಪರ್ವತದಲ್ಲಿ ಬೆಳೆದ ಮರಗಳಿಗೆ ನೀರನ್ನ ಸಿಂಪಡಿಸ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಪರ್ವತದಲ್ಲಿ ಬೆಳೆದ ಮರಗಳ ಎತ್ತರ ಎಷ್ಟು ಅಂತ ಆಲೋಚನೆ ಮಾಡಿ. ಮೋಡಗಳು ಬಿಡಿ, ವಿಯನ್ನದೀಚನ ಪ್ರಭು, ಆಕಾಶಗಂಗೆಯೂ ಕೂಡ ಆ ಪರ್ವತಕ್ಕೆ ನೀರನ್ನು ಹಾಕ್ಲಿಕ್ಕೆ ಸಮರ್ಥ ಆಗಲಿಲ್ಲ. ಮೋಡಕ್ಕಿಂತಲೂ ಕೂಡ ಎತ್ತರ ಭಾಗದಲ್ಲಿ ಇರ್ತಕ್ಕಂತಹ ನದಿ ಈ ಆಕಾಶ ನದಿ, ವಿಯನ್ನದಿ, ಆಕಾಶಗಂಗೆ. ಆ ಆಕಾಶಗಂಗೆಯೂ ಕೂಡ ಸಮರ್ಥವಾಗ್ಲಿಲ್ಲಂತೆ ಅದಕ್ಕೆ ನೀರನ್ನು ಸಿಂಪಡಿಸೋದಕ್ಕೋಸ್ಕರ. ಆದರೆ ಒಬ್ಬರಿಗೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾರದು ಅಂತ ಕೇಳಿದ್ರೆ ಶಬರಂಗನ ಚತುರ ಗೀತಿಕಾ ದ್ರವ. ಈ ಪರ್ವತ ಗುಡ್ಡುಗಾಡು ಪ್ರದೇಶ, ಇಲ್ಲಿ ಜನರ ವಾಸ ತುಂಬಾ ಕಮ್ಮಿಯೇ. ಅಪ್ಪಿ ತಪ್ಪಿ ಅಂಥ ಪ್ರದೇಶಗಳಲ್ಲಿಯೂ ಕೂಡ ಮಿತಿಮೀರಿದ ಜನರ ವಾಸ ಬೆಳಿಲಿಕ್ಕಾರಂಭ ಆಯಿತು ಅಂತ ಹೇಳಿದ್ರೆ, ಮೊನ್ನೆ ನಾವು ಗಮನಿಸಿದಂತೆ ಕೊಡಗು, ಕೇರಳ ಇವೇ ಮೊದಲಾದ ಸ್ಥಳಗಳಲ್ಲಿ ಯಾವ ರೀತಿ ಪ್ರಕೃತಿ ವಿರುದ್ಧವಾಗಿ ಆ ಸ್ಥಳಗಳಲ್ಲಿ ಪಟ್ಟಣವನ್ನ ಬೆಳೆಸ್ಲಿಕ್ಕೆ ಹೋದಾಗ ಪ್ರಾಕೃತಿಕ ವಿಕೋಪದಿಂದ ಇಡೀ ಪಟ್ಟಣವೇ ನಾಶ ಆಗಿ ಹೋಯ್ತೋ ಹಾಗಾಗ್ಬಿಡುತ್ತೆ. ಹೀಗಾಗಿ ನಗರ ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ ಜನರು ಎಷ್ಟು ವಾಸವನ್ನ ಮಾಡ್ತಾರೋ ಅಷ್ಟು ಜನಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸವನ್ನ ಮಾಡೋದಿಲ್ಲ. ಅಲ್ಲೇ ವಾಸ ಮಾಡೋದಿಲ್ಲ ಅಂತ ನೀನು ಪರ್ವತದಂಥ ಸ್ಥಳಗಳಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ನಗರದಲ್ಲಿ 10,000 ಜನ ವಾಸ ಮಾಡಿದ್ರೆ ಪರ್ವತದಲ್ಲಿ 10 ಜನ ವಾಸ ಮಾಡಿದರೆ ಹೆಚ್ಚು ಅಂತ ಹೇಳ್ತಾರೆ. ಹೀಗಾಗಿ ಅಂಥ ತುಯಾತ್ರಿ ಅನ್ನೋ ಪರ್ವತದಲ್ಲಿ ಒಂದಿಷ್ಟು ಜನ ಬೇಡರ ಜಾತಿಯಲ್ಲಿ ಹುಟ್ಟಿದ ಹೆಂಗಸರು ಇದ್ರು. ಮರವನ್ನು ಕಡ್ಕೊಂಡು ಕಾಫಿ ಬೆಳೆಯನ್ನ ಬೆಳೀತಾನೋ ಅಥವಾ ಆ ಕಾಡಿನಲ್ಲಿ ಜೀವನವನ್ನ ನಡೆಸಲಿಕ್ಕೆ ಏನು ಬೇಕೋ ಆ ಎಲ್ಲ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ಪ್ರತಿನಿತ್ಯ ಆ ಪ್ರಾಕೃತಿಕ ಸೌಂದರ್ಯವನ್ನ ಅನುಭವಿಸ್ತಾ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರಂತೆ ಆ ಪರ್ವತ ಮೊದಲಾದಂಥ ಕ್ಷೇತ್ರಗಳಲ್ಲಿ. ಹೇಳುತ್ತೆ, ಅಂಥ ಬೇಡರ ಸ್ತ್ರೀಯರ ಒಂದು ಸಮೂಹ ಏನ್ ಮಾಡ್ತು ಅಂತ ಹೇಳಿದ್ರೆ, ತುಂಬಾ ಸಂತೋಷದಿಂದ, ಅಷ್ಟೇ ಅಲ್ಲ ಅತ್ಯಂತ ಸೊಗಸಾಗಿ ಹಾಡನ್ನ ಹಾಡ್ಲಿಕ್ಕೆ ಆರಂಭ ಮಾಡಿದ್ರು. ಯಾವಾಗ ಹಾಡನ್ನ ಹಾಡ್ಲಿಕ್ಕೆ ಆರಂಭ ಮಾಡಿದರೋ ಆಗ ಶಿಲೆಗಳಲ್ಲಿ ಇದ್ದ ನೀರು ಕರಗಿ ನೀರಾಗಿ ಹರಿಲಿಕ್ಕೆ ಆರಂಭ ಆಯ್ತಂತೆ ಆ ಪರ್ವತ. ಯಾವಾಗ ಅದು ನೀರಾಗಿ ಹರಿಲಿಕ್ಕೆ ಆರಂಭ ಆಯ್ತೋ ಆ ನೀರೇ ಆ ಪರ್ವತದಲ್ಲಿ ಬೆಳೆದಿರತಕ್ಕಂಥ ಮರಗಳಿಗೆ ಜೀವನವನ್ನ ಕೊಡ್ತು, ನೀರನ್ನ ಸಿಂಪಡಿಸ್ತು. ಹೀಗೆ ಆ ಬೇಡರ ಜಾತಿಯ ಸ್ತ್ರೀಯರ ಒಂದು ಗಾನದಿಂದ ಆ ಕ್ಷೇತ್ರದಲ್ಲಿ, ಆ ಪರ್ವತದಲ್ಲಿ ಬೆಳೆದಂತಹ ಯಾವ ಮರಗಳು ಇದ್ದಾವೆ ಆ ಮರಗಳಿಗೆ ನೀರನ್ನ ಸಿಂಪಡಿಸುವಂತೆ ಆಯಿತು. ಹಾಗಾದ್ರೆ ಎಷ್ಟು ಇಂಪಾದ ಧ್ವನಿ! ಯಾವ ಪರಿಸರ ಹಾನಿಯೂ ಇಲ್ಲದೆ ಇರತಕ್ಕಂತ ಸ್ಥಳದಲ್ಲಿ ವಾಸವನ್ನ ಮಾಡ್ತಾ ಆ ಜೀವನವನ್ನ ನಡೆಸ್ತಾ ಇರ್ತಾರೆ ಅವರು. ಶಬರಾಂಗನ ಚತುರ ಗೀತಿಕಾ ದ್ರವ ದೃಶದ ಶಿರಸ್ಸು ನಿಪಪಾತ ತತ್ಪರಃ ಅಂತ ಈ ರೀತಿಯ ಕವಿಗಳು ಅದನ್ನು ಶ್ಲೋಕದಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಅಂಥ ಒಂದು ಎತ್ತರವಾಗಿ, ಹಾಗಾದ್ರೆ ಏನ್ ಇತರ ತಾತ್ಪರ್ಯ ಅಂತ ಹೇಳಿದ್ರೆ, ಅಷ್ಟು ಎತ್ತರದಲ್ಲಿ ಆ ತೋಯಾತ್ರಿ ಅನ್ನುವಂತಹ ಪರ್ವತ ನೆಲೆಸಿತ್ತು ಅನ್ನೋದರ ಆ ಪರ್ವತದ ಮಹಿಮೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ
ಯಾವ ತೋಯಾದ್ರಿ ಅಥವಾ ತೋತಾದ್ರಿ ಎಂಬ ಕ್ಷೇತ್ರ ಇದೆ, ಈ ಕ್ಷೇತ್ರ ಮುಕ್ತಿ ಕ್ಷೇತ್ರ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ.